ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಆಶೀರ್ವಾದದೊಂದಿಗೆ ನಾವು ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗುವ ಅಥವಾ ಅಲ್ಲಿ ವಿಶೇಷವಾಗಿರುವಂಥ ಹಬ್ಬದ ವಿಚಾರದ ಕುರಿತು ಮಾತನಾಡುವುದಾದರೆ, ಕಾರ್ತಿಕ ಮಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಮತ್ತು ಪವಿತ್ರವಾದಂತಹ ಹಬ್ಬ ಅಂತೇಳುವಂಥದ್ದು ಉತ್ಥಾನ ದ್ವಾದಶಿ, ತುಳಸಿ ಪೂಜೆ ಇತ್ಯಾದಿಗಳು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಜನರು ಆಚರಿಸಲ್ಪಡುವಂಥದ್ದು. ಹಾಗಾದರೆ ನಾವು ಉತ್ಥಾನ ದ್ವಾದಶಿ ಅಂತ ಹೇಳ್ತೇವೆ, ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಹಾಗಾದರೆ ಯಾಕೆ ಇದನ್ನು ಮಾಡಬೇಕು? ಇದರ ಹಿನ್ನೆಲೆ ಏನು? ಯಾಕೆ ಇದನ್ನು ನಮ್ಮ ಹಿರಿಯರು ಅನುದಿನವೂ ಮತ್ತು ಪ್ರತಿ ವರ್ಷವೂ ಇದನ್ನು ಆಚರಣೆಗೆ ತಂದಿದ್ದಾರೆ? ಇದರ ಹಿಂದಿನ ವಿಶೇಷತೆಯನ್ನು ನಾವು ತಿಳಿದು ಆಚರಿಸುವುದರಿಂದ ವಿಶೇಷವಾಗಿ ನಮಗೆ ಜ್ಞಾನ ಪ್ರಾಪ್ತಿಯಾಗ್ತದೆ. ಮತ್ತು ತಿಳಿದುಕೊಂಡದ್ದರಿಂದ ನಾವು ಏನಾದರೂ ಪೂಜೆ ಪುನಸ್ಕಾರ ವ್ರತ ನಿಯಮಗಳನ್ನು ಮಾಡಿದಾಗ ಅದರಿಂದ ನಮಗೆ ಆ ಅರ್ಥಗಳು ಗೊತ್ತಾದಾಗ ನಮಗೆ ಆಚರಣೆ ಮಾಡಿದ್ದು ಸಾರ್ಥಕ ಎಂಬಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಅದಕ್ಕಾಗಿ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲೂ ನಮ್ಮ ಎಲ್ಲ ಹಬ್ಬಗಳ ವಿಚಾರಗಳನ್ನು ತಿಳಿದುಕೊಂಡು ನಾವು ಆಚರಿಸುವುದರಿಂದ ನಾವು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲದೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ಉಳಿಸಿಕೊಂಡು ಹೋಗಲಿಕ್ಕೂ ಕೂಡ ಈ ಮೂಲಕ ಸಾಧ್ಯವಾಗುತ್ತದೆ. ಹಾಗಾದರೆ ಈ ಉತ್ಥಾನ ದ್ವಾದಶಿ ಎಂದರೆ ಏನು? ಇದನ್ನು ನಾವು ತಿಳಿದುಕೊಳ್ಳುವುದಾದರೆ, ಕಾರ್ತಿಕೆ ಜ್ಞಾನ ಸಿದ್ಧಿ ಸ್ಯಾತ್ ಕಾರ್ತಿಕೇತು ಕೃತಾದೀಕ್ಷಾ ಋಣಂ ಜನ್ಮ ವಿಮುಚ್ಯತೆ. ಅಂದರೆ ಕಾರ್ತಿಕೆ ಜ್ಞಾನ ಸಿದ್ಧಾರ್ಥ. ಯಾರಾದರೂ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಇಚ್ಛಿಸುವವರು, ಹೆಚ್ಚಿನವರು ಯಾವುದಾದರೂ ವಿಚಾರದ ಕುರಿತು ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಮುಖ್ಯವಾಗಿ ನೀವು ಸಂಗೀತ ಅಭ್ಯಾಸವನ್ನು ಮಾಡುವಂಥದ್ದು ಅಥವಾ ಇನ್ನಿತರ ವಿಚಾರಗಳಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಳ್ಳುವುದಿದ್ದರೆ ಈ ಸಂದರ್ಭ ಅಂತ ಹೇಳುವಂಥದ್ದು ಅತ್ಯಂತ ಪ್ರಶಸ್ತವಾದದ್ದು. ಹಾಗೆಯೇ ವಿದ್ಯಾಭ್ಯಾಸದಲ್ಲಿ ನಾವು ಹೆಚ್ಚಿನದಾದಂತಹ ನಾವು ಅನುಭವವನ್ನು ಪಡೆದುಕೊಳ್ಳಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ಮತ್ತು ನಮ್ಮ ಮನಸ್ಸನ್ನು ಏಕಾಗ್ರತೆಯನ್ನು ತೆರೆದುಕೊಳ್ಳಿಕ್ಕೆ ಇಲ್ಲಿ ಈ ಸಮಯ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗೆ ಇವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅಲ್ಲಿ ಹೇಳ್ತಾರೆ, ನೃಣಾನಂ ಜನ್ಮ ವಿಮುಚ್ಯತೆ. ಈ ಜನ್ಮದಲ್ಲಿ ನಾವು ಹೆಚ್ಚಿನದಾದಂಥ ಸಾಧನೆಯನ್ನು ಮಾಡಿ ನಾವು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂತ. ಹಾಗೆ ಈ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು ಇಲ್ಲಿ ಜ್ಞಾನ ದೇವತೆಯನ್ನು ಪೂಜಿಸುವಂಥದ್ದು. ಹಾಗಾದರೆ ಯಾರು ಜ್ಞಾನ ದೇವತೆ ಅಂದರೆ ತಲೆಗೆ ಅಧಿಪತಿ ಅಲ್ಲಿ ಮಹೇಶ್ವರನಾಗಿರುತ್ತಾನೆ. ಹಾಗಾಗಿ ಜ್ಞಾನಂ ಮಹೇಶ್ವರಾದಿಚ್ಛೇತ್. ನಮ್ಮ ಮನಸ್ಸಿನಲ್ಲಿರುವಂಥ ಈ ಹೆಚ್ಚಿನದಾದಂಥ ವಿಚಾರಗಳು ಅಥವಾ ನಮ್ಮ ಮನಸ್ಸು ಬುದ್ಧಿ ಇವು ಎಲ್ಲದಕ್ಕೂ ಕಾರಕನಾದವನು ಅಲ್ಲಿ ಭಗವಂತನಾದಂಥ ಪರಮೇಶ್ವರ. ನಮ್ಮ ಒಳಿತು ಕೆಡುಕುಗಳಿಗೆ, ನಮ್ಮ ಯೋಚನೆಗಳಿಗೆ ಅಂದರೆ ನಮ್ಮ ಈ ಎಲ್ಲ ಸಕಾರಾತ್ಮಕವಾದಂಥ ಕೆಲಸ ಕಾರ್ಯಗಳಿಗೆ ಪ್ರೇರೇಪಣೆ ನೀಡುವವನು, ನಮಗೆ ಹುರಿದುಂಬಿಸುವವನು ಅಲ್ಲಿ ಭಗವಂತನಾದಂತಹ ಪರಮೇಶ್ವರನಾಗಿರುತ್ತಾನೆ. ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಅಂತೇಳುವಂಥದ್ದು ಬಹಳ ಪ್ರಸಿದ್ಧಿಯಾದದ್ದು. ಭಕ್ತ ಜನರೆಲ್ಲರೂ ಕೂಡ ಅಪಾರ ಸಂಖ್ಯೆಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ದೀಪವನ್ನು ಹಚ್ಚಿ ಕಾರ್ತಿಕ ಮಾಸದಲ್ಲಿ ಭಗವಂತನನ್ನು ಅರ್ಚಿಸುತ್ತಾರೆ, ಪೂಜಿಸುತ್ತಾರೆ. ಹಾಗಾದರೆ ಯಾಕೆ ಮಾಡುತ್ತಾರೆ ಅಂದರೆ ಇದು ಅವನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ. ಅದರಲ್ಲೂ ಪರಮೇಶ್ವರನಿಗೆ ಅಲ್ಲಿ ಸೋಮವಾರ ಅಂತೇಳುವಂಥದ್ದು ಅತ್ಯಂತ ಪ್ರಿಯವಾದ್ದರಿಂದ ನಾವು ಭಗವಂತನನ್ನು ದೀಪವನ್ನು ಹಚ್ಚಿ ದೀಪಾರಾಧನೆಯನ್ನು ಮಾಡುವ ಮೂಲಕ ಆತನ ಕೃಪೆಗೆ, ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ಹಾಗಾದರೆ ಪರಮೇಶ್ವರನಿಗೆ ಮಾತ್ರ ಪ್ರಿಯವೋ? ಅಲ್ಲ, ಭಗವಂತನಾದಂಥ ಹಾಗೆ ನಮ್ಮನ್ನು ಪರಿಪಾಲಿಸುವಂತಹ ಆ ಪರಮೇಶ್ವರನ ಜೊತೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಆ ಶ್ರೀಮನ್ ವಿಷ್ಣುವಿಗೂ ಕೂಡ ಇದು ಅತ್ಯಂತ ಪ್ರಿಯವಾದುದು. ಹೇಗೆ ಜ್ಞಾನಂ ಮಹೇಶ್ವರದ್ದೇಚ್ ಅಂತ ಹೇಳಿದಾಗೆಯೇ ಇಲ್ಲಿ ನಿವೇದ್ಯಂ ಕೇಶವೇಮಾಲಂ ತುಳಸಿ ಕಾಷ್ಟ ಸಂಭವಾಂ ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೆ ಬಿಬರ್ಮ ತ್ವಾಮಹಂ ಕಂಠೆ ಕುರುಮಾಂ ಕೃಷ್ಣವಲ್ಲಭಂ ಅಂತ ಜ್ಞಾನಿಗಳು ಹೇಳ್ತಾರೆ. ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿ ಮತ್ತು ಪೂರ್ಣಿಮೆಗಳು ಪವಿತ್ರವಾದ ಮನ್ವಾದಿಗಳೂ ಆಗಿವೆ. ಹೇಗೆ ಭಕ್ತಿ ಜ್ಞಾನ ಸಾಧಕರಿಗೆ ಪ್ರಶಸ್ತವಾಗಿರುವ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು ಜ್ಞಾನ ಸಾಧಕರಿಗೂ ಕೂಡ ಅದು ವಿಶೇಷವಾದಂಥ ದಿನವಾಗಿರುತ್ತದೆ. ಹಾಗೆ ಇದನ್ನು ಉತ್ಥಾನ ದ್ವಾದಶಿ ಅಂತ ನಮ್ಮ ಹಿರಿಯರು ಕರೆದಿದ್ದಾರೆ.
ಹಾಗಾದರೆ ಉತ್ಥಾನ ದ್ವಾದಶಿ ಅಂದರೆ ಏನು? ಉತ್ಥಾನ ಅಂದರೆ ಏಳುವುದು ಅಂತ. ಏಳುವುದಂದರೆ ನಿದ್ರೆಯಿಂದ ಏಳುವಂಥದ್ದು. ಕ್ಷೀರಸಾಗರದಲ್ಲಿ ಪವಡಿಸಿರುವಂಥ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಎದ್ದೇಳುವ ದಿನವೇ ಉತ್ಥಾನ ದ್ವಾದಶಿ ಆಗಿರ್ತದೆ. ಅಂದರೆ 4 ಮಾಸಗಳ ಕಾಲ ಆತ ಯೋಗ ನಿದ್ರೆಯಲ್ಲಿ ಇರುವಂತಹ ಸಮಯ. ಅದನ್ನೇ ಪಾಲ್ಗುಣ ಮಾಸದಲ್ಲಿ ತನ್ನ ಸುಖ ಶಯನದಿಂದ ಏಳುವ ದಿನವಾದ್ದರಿಂದ ಅದನ್ನು ಕ್ಷೀರಾಬ್ಧಿ ವ್ರತ ಅಂತೇಳಿಯೂ ಕೂಡ ಅಲ್ಲಿ ಜನರು ಆಚರಣೆ ಮಾಡ್ತಾರೆ, ಅದನ್ನು ಕರೀತಾರೆ. ಹಾಗಾದರೆ ಈ ಮಾಸದಲ್ಲಿ ನಾವು ಮಾಡಬೇಕಾದ್ದೇನು? ಭಗವಂತ ಯೋಗ ನಿದ್ರೆಯಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಈ ಸ್ವಾಮೀಜಿಯವರು ಇವರೆಲ್ಲರೂ ಕೂಡ ಚಾತುರ್ಮಾಸ ವ್ರತವನ್ನು ಆಚರಿಸುವುದು ಅಂತ ಹೇಳ್ತಾರೆ. ಚಾತುರ್ಮಾಸ ವ್ರತವನ್ನು ಇಂಥಲ್ಲಿ ಆಚರಿಸಿದರು ಅಂತ ನಾವು ಕೇಳ್ತೀವಿ. ಹಾಗಾದರೆ ಈ ಚಾತುರ್ಮಾಸ ವ್ರತ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಆ ವ್ರತವನ್ನು ನಾವು ಅರಿತುಕೊಂಡು ಅದನ್ನು ಆಚರಿಸಿದರೆ ಅದರಲ್ಲಿ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಸಾಮಾನ್ಯರಾದಂಥ ನಾವು ಅದನ್ನು ಹೇಗೆ ಆಚರಿಸಬಹುದು ಅಂದರೆ ಅದನ್ನು ನಾವು ಕಾಮ್ಯವೃತವನ್ನಾಗಿ ಆಚರಿಸಬೇಕು. ಕಾಮ್ಯವೃತ ಅಂದರೆ ನಮಗೆ ಈ ಸಮಯದಲ್ಲಿ ಒಳಿತುಂಟಾಗುವಂತೆ, ನಮಗೆ ಈ ಸಂದರ್ಭವನ್ನು ನಮ್ಮ ಶ್ರೇಯಸ್ಸಿಗೋಸ್ಕರ ನಾವು ಅದನ್ನು ಬಳಸಿಕೊಳ್ಬೇಕು. ಹೇಗೆ ಕಾಮ್ಯವೃತ ಅಂದರೆ ಮಧುರಸ್ವರೋ ಭವೇನ್ನಿತ್ಯೋ ನರೋ ಗುಣವಿವರ್ಜನಾತ್ ತೈಲ್ಯಸ್ಯ ವರ್ಜನಾದೇವ ಸುಂದರಾಂಗ ಪ್ರಜಾಯತೆ ಅಂತ. ಇದು ಪುರಾಣದಲ್ಲಿ ಹೇಳಿರುವಂಥ ಮಾತು. ಅಂದರೆ ಯಾರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಗುಡ ಅಂದರೆ ಬೆಲ್ಲವನ್ನು ತ್ಯಜಿಸ್ತಾರೋ, ಅದನ್ನು ವರ್ಜಿಸುತ್ತಾರೋ ಅಂಥವರಿಗೆ ಈ ಕಂಠ ಅಂತ ಹೇಳುವಂಥದ್ದು ಸುಮಧುರವಾಗಿರ್ತದೆ. ಕಂಠ ಅಂತೇಳುವಂಥದ್ದು ಬಹಳ ಚೆನ್ನಾಗಿ ಬರ್ತದೆ. ಯಾರಾದರೂ ನಿರೂಪಣೆ ಮಾಡುವಂಥವರು, ಸಂಗೀತಗಾರರು, ಭಾಷಣಕಾರರು ದಿನನಿತ್ಯವೂ ಇದನ್ನೇ ಒಂದು ಆಸ್ತಿ ಅಂತ ಮಾಡಿಕೊಳ್ತಾರೆ. ಯಾಕಂದರೆ ಸಂಗೀತಗಾರರಿಗೆ ಈ ಕಂಠ ಅಂತ ಹೇಳುವಂಥದ್ದೇ ಆಸ್ತಿ. ಕಂಠ ಹೋಯ್ತು ಅಂತಾದರೆ ಅವರಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಂತಹವರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಬೆಲ್ಲವನ್ನು ತೊರೆದರಂತಾದರೆ ಅವರ ಕಂಠ ಅಂತ ಹೇಳುವಂಥದ್ದು ಕೋಮಲ ಕಂಠವಾಗುತ್ತದೆ, ಸುಮಧುರವಾಗುತ್ತದೆ. ಈ ವಿಚಾರವನ್ನು ಅರಿತುಕೊಂಡಾಗ ಇದರಿಂದ ಶ್ರೇಯಸ್ಸನ್ನು ಪಡಿಬೋದು. ಹಾಗೆಯೇ ಎಣ್ಣೆಯನ್ನು ನಾವು ತೊರೆಯುತ್ತಂತಾದರೆ, ಎಣ್ಣೆಯನ್ನು ನಾವು ಬಿಟ್ಟಿತುಂತಾದರೆ ಅವರು ಸುಂದರಾಂಗರಾಗಿ ಕಾಣ್ತಾರಂತೆ, ಸೌಂದರ್ಯವನ್ನು ಪಡಿತಾರಂತೆ. ನೋಡಲಿಕ್ಕೆ ಅವರಲ್ಲಿ ಸ್ವಲ್ಪ ಕಪ್ಪಾಗಿದ್ದರೂ ಕೂಡ ಇವನು ಕಪ್ಪಾಗಿದ್ದರೂ ಲಕ್ಷಣವಾಗಿದ್ದಾನೆ ಎಂಬಂಥ ಮನಸ್ಸು ಜನರಿಗೆ ಬರ್ತದೆ. ಅಥವಾ ಏನಾದರೂ ಅವನ ಮುಖದಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಅದು ಒಂದು ರೀತಿಯಾಗಿ ಶೋಭೆಯೇ ತರುವಂತೆ ಭಾಸವಾಗುತ್ತದೆ. ಆದ್ದರಿಂದ ಈ ಚಾತುರ್ಮಾಸ ವ್ರತವನ್ನು ನಾವು ಅರಿತು ನಮ್ಮ ಕಾಮನೆಗಳನ್ನು ಪೂರೈಸಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂಥ ಸಮಯ. ಹಾಗೆಯೇ ಚಾತುರ್ಮಾಸ ನಿಯಮದಲ್ಲಿ ಹೇಳಿದಂತೆ ಆಹಾರ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಏನು ಇದರಿಂದ ಪ್ರಯೋಜನ? ನಾಲಿಗೆಯ ಚಾಪಲ್ಯವು ಕಡಿಮೆಯಾಗುತ್ತದೆ ಮತ್ತು ಇಂದ್ರಿಯ ಸಂಯಮ, ಧ್ಯಾನ, ಉಪಾಸನೆಗಳಿಂದ ಇದು ಸಹಾಯವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಹೇಳುವ ವ್ರತವನ್ನು ನಾವು ಚಾಚು ತಪ್ಪದೆ ಆಚರಿಸುವುದರಿಂದ ಈ ನಾಲಿಗೆಯ ಚಪಲ ಅಂತ ಹೇಳುವಂಥದ್ದು ಅಲ್ಲಿ ಕಡಿಮೆ ಆಗ್ತದೆ. ಅದು ಅಭ್ಯಾಸ ಗುಣದಿಂದ. ನಾವು ಬೆಳಿಗ್ಗೆ ಒಂದು 9 ಗಂಟೆಗೆ ಕಾಫಿ ಕುಡಿತೇವಂತಿದ್ದರೆ ಅದು ಅಭ್ಯಾಸ ಆಗಿಬಿಟ್ರೆ ಒಂದು ದಿನ ನಮಗೆ ಕಾಫಿ ಸಿಕ್ಕುವುದಿಲ್ಲ ಅಂತಾರೆ ನಮಗೇನೋ ಕಳೆದುಕೊಂಡಾಗ್ತದೆ, ಮನಸ್ಸಿಗೆ ಕಳವಳ ಉಂಟಾಗ್ತದೆ. ಒಂದು 4 ದಿನ ಬಿಟ್ಟು ನೋಡಬೇಕು, ಆಗ ಅದು ಅಭ್ಯಾಸ ಆಗ್ತದೆ. ಕಾಫಿ ಇಲ್ಲದಿದ್ದರೂ ಅದು ನಮಗೇನು ಅನ್ನಿಸುವುದಿಲ್ಲ. ಹಾಗೆ ಈ ನಮ್ಮ ಜೀವನದ ಶೈಲಿ ಅಂತ ಹೇಳ್ತೇವೆ, ಜೀವನದ ನಿಯಮ ಅಂತ ಹೇಳ್ತೇವೆ, ಅದೆಲ್ಲ ನಾವು ಮಾಡಿಕೊಂಡು ಬಂದ ಹಾಗೆ. ಈ ಚಾತುರ್ಮಾಸ ಅಂತ ಹೇಳುವಂಥದ್ದು ಅದಕ್ಕೋಸ್ಕರವೇ. ನಮ್ಮಲ್ಲಿ ಏನಾದರೂ ಅಂತಹ ಒಂದು ಕೆಟ್ಟ ಗುಣಗಳು ಉಂಟು ಅಂತಾದರೆ ಅಥವಾ ಕೆಟ್ಟ ಅಭ್ಯಾಸ ಉಂಟು ಅಂತಾದರೆ ಈ ಸಂದರ್ಭದಲ್ಲಿ ಬಿಡಲಿಕ್ಕೆ ಒಂದು ಅವಕಾಶ. ಈ ಸಂದರ್ಭದಲ್ಲಿ ಬಿಟ್ಟದ್ದರಿಂದ ಇಂದ್ರಿಯ ಸಂಯಮವನ್ನು ಪಡೆದುಕೊಳ್ಳಲಿಕ್ಕಾಗ್ತದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಇಂದ್ರಿಯ ಸಂಯಮವನ್ನು. ಯಾಕಂದರೆ ಮನುಷ್ಯನಾದವನು ಇಂದ್ರಿಯಗಳಿಗೆ ಒಳಪಡಬಾರ್ದು. ಇಂದ್ರಿಯಗಳು ನಾವು ಹೇಳಿದಂತೆ ಇರಬೇಕು. ಆಗ ಅವನು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಇಂದ್ರಿಯಕ್ಕೆ ನಾವು ಒಳಗಾಯಿತು ಅಂತಾದರೆ, ಇಂದ್ರಿಯವು ಹೇಳಿದಂತೆ ನಾವು ಕೇಳಿತು ಅಂತಾದರೆ ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅದನ್ನೇ ಇಲ್ಲಿ ಪ್ರಾಜ್ಞನೆ ಹೇಳುವುದು, ಸಂಯಮ, ಧ್ಯಾನ, ಉಪಾಸನೆಗಳಿಗೆ ಇದು ಸಹಾಯವಾಗುತ್ತದೆ. ಕಾರ್ತಿಕ ಮಾಸದ ಈ ವ್ರತದಂತೆ ಈ ಶ್ರಾವಣ ಮಾಸದಲ್ಲಿ ತರಕಾರಿಗಳನ್ನು ತಿನ್ನಬಾರ್ದು. ಅಂದರೆ ಈ 4 ತಿಂಗಳುಗಳಲ್ಲಿ 4 ರೀತಿಯಾದಂಥ ವ್ರತಗಳನ್ನು ಹೇಳಿದೆ. ಅಂದರೆ ಈ ಕಾರ್ತಿಕ ಮಾಸದವರೆಗೆ, ಅಂದರೆ ಶ್ರಾವಣ ಮಾಸದಲ್ಲಿ ನಾವು ತರಕಾರಿಗಳನ್ನು ತ್ಯಜಿಸಬೇಕು. ಅಂದರೆ ಆ ವ್ರತದ ಹೆಸರು ಅಂತ ಹೇಳಿದರೆ ಮುಖ್ಯವಾಗಿ ಅಲ್ಲಿ ಶಾಖವೃತ ಅಂತ ಹೇಳಿ ಕರೀತೇವೆ. ಹಾಗೆ 2ನೆಯ ಮಾಸವಾದಂತಹ ಮುಖ್ಯವಾಗಿ
ಭಾದ್ರಪದ ಮಾಸದಲ್ಲಿ ನಾವು ಮೊಸರನ್ನು ತ್ಯಜಿಸುವಂಥದ್ದು, ಅದಕ್ಕೆ ನಾವು ದಧಿವ್ರತ ಅಂತ ಹೇಳ್ತೇವೆ. ಹಾಗೆ ಅಶ್ವಯುಜ ಮಾಸದಲ್ಲಿ ನಾವು ಹಾಲನ್ನು ತ್ಯಜಿಸಬೇಕು, ಅದನ್ನು ನಾವು ಕ್ಷೀರವೃತ ಅಂತ ಕರಿತೇವೆ. ಇನ್ನು 4ನೆಯದಾಗಿ ಈ ಕಾರ್ತಿಕ ಮಾಸದಲ್ಲಿ ಬೇಳೆಕಾಳುಗಳನ್ನು ನಾವು ತ್ಯಜಿಸಬೇಕು. ಅದಕ್ಕಾಗಿ ಆ ವೃತದ ಹೆಸರು ಏನಂದರೆ ಧಾನ್ಯವೃತ ಅಂತ ನಾವು ಕರಿತೇವೆ. ಇದೆಲ್ಲವೂ ಹಿಂದಿನವರು ಮಾಡಿದ್ದಂತಹ ಕ್ರಮ. ಈ 4 ಮಾಸಗಳಲ್ಲಿ ಈ ರೀತಿಯಾದಂಥ ಕ್ರಮವನ್ನು ಆಚರಿಸಿ ನಾವು ಅದನ್ನು ತ್ಯಜಿಸಬೇಕು. ಹಾಗೆ ಬೂದುಗುಂಬಳ, ಬದನೆ, ಸೀಬೆಹಣ್ಣು, ಹುಳಿ, ಹೊಸದಾಗಿ ಬಿಟ್ಟಂತಹ ನೆಲ್ಲಿಕಾಯಿ ಇತ್ಯಾದಿಗಳನ್ನು ಕೂಡ ಕಾರ್ತಿಕ ಮಾಸದಲ್ಲಿ ಸೇವಿಸಬಾರದು, ಅದನ್ನು ತ್ಯಜಿಸಬೇಕು. ಹಾಗಾದರೆ ತ್ಯಜಿಸಿದ್ದರಿಂದ ಏನು ಪ್ರಯೋಜನ ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಹೀಗೆ ಶಾಸ್ತ್ರ ಸಿದ್ಧವಾದದ್ದುಗಳನ್ನು ತ್ಯಜಿಸಿ, ಜಿಹ್ವಾ ಚಾಪಲ್ಯ ಹೆಚ್ಚಾಗಿರುವುದನ್ನು ಕೂಡ ತ್ಯಜಿಸಿ ನಿಯಮಬದ್ಧವಾಗಿ ಈ ವೃತವನ್ನು ಆಚರಿಸಿದರೆ ನಮಗೆ ಏನು ಪ್ರಯೋಜನ? ಸಹಜವಾಗಿ ಎಲ್ಲರಿಗೂ ಆ ಕುತೂಹಲ ಅಂತ ಹೇಳುವಂಥದ್ದು ಬರ್ತದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟದ್ರಿಂದ ನಮಗೆ ಅದರಿಂದ ಏನು ಲಾಭ ಅಂತ. ಹಾಗೇನಾದರೂ ನೀವು ಮಾಡಿತು ಅಂತಾದರೆ ಕ್ರಮವಾಗಿ ಮಧುರ ಧ್ವನಿ, ಸುಂದರವಾದಂಥ ಶರೀರ, ಶತ್ರುನಾಶ, ಸುಖ, ಭೋಗ, ಲಾವಣ್ಯ, ಮೃಷ್ಟಾನ್ನ ಭೋಜನ ಹಾಗೂ ಇತ್ಯಾದಿ ಸುಖಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಭೋಗ ಭಾಗ್ಯ ಫಲಗಳು ನಮಗೆ ಲಭಿಸುತ್ತದೆ ಎಂಬುದಾಗಿ ನಮಗೆ ಹಿಂದಿನ ನಮ್ಮ ಹಿರಿಯರು ಹೇಳಿದ್ದಾರೆ. ಋಷಿ ಮುನಿಗಳು ಅದನ್ನು ಆಚರಿಸಿ ನಮಗೆ ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹೀಗೆ ಚಾತುರ್ಮಾಸ ವೃತವನ್ನು ಆಚರಿಸಿ ಉತ್ಥಾನ ದ್ವಾದಶಿಯಂದು ಇದಂ ವಿಷ್ಣುಂ ಚಕ್ರಮೇ ಎಂಬಂಥ ಮಂತ್ರದಿಂದ ಶ್ರೀಮನ್ನಾರಾಯಣನನ್ನು ಎಬ್ಬಿಸುವಂತಹ ಕ್ರಮ. 4 ತಿಂಗಳುಗಳ ಕಾಲ ನಿದ್ರಾವಸ್ಥೆಯಲ್ಲಿದ್ದಂತಹ ಭಗವಂತನನ್ನು ಈ ರೀತಿಯಾದಂಥ ಮಂತ್ರದಿಂದ ಎಬ್ಬಿಸಬೇಕು. ಹೇಗೆ ಎಬ್ಬಿಸ್ತಾರೆ ಅಂದರೆ ಕೇವಲ ನಾವು ಮಾತ್ರ ಎಬ್ಬಿಸುವುದಂತಲ್ಲ. ಅಲ್ಲಿ ಹೇಳ್ತಾರೆ, ಓಂ ಬ್ರಹ್ಮೇಂದ್ರ ರುದ್ರಾಗ್ನಿ ಕುಬೇರ ಸೂರ್ಯ ಸೋಮಾದಿ ಬಿರ್ವಂದಿತಂ ವಂದನೀಯ ಬುದ್ಧಸ್ವ ದೇವೇಶ ಜಗನ್ನಿವಾಸ ಮಂತ್ರ ಪ್ರಭಾವೇಣ ಸುಖೇನ ದೇವ ಅಂತ. ಅಂದರೆ ಇಂದ್ರಾದಿ ದೇವತೆಗಳು, ಬ್ರಹ್ಮ, ಮಹೇಶ್ವರ, ಹೀಗೆ ಅಷ್ಟ ದಿಕ್ಪಾಲಕರು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಮಂತ್ರ ಸ್ತೋಮದಿಂದ ಆ ಭಗವಂತನು ಎಚ್ಚರಗೊಳ್ಳುವ ದಿನವೂ ಕಾದಿದ್ದು ಆತನನ್ನು ಅಲ್ಲಿ ಎಚ್ಚರಿಸುವಂಥ ಕ್ರಮ. ಆಗ ನಾವು ಕೂಡ ಮಂತ್ರ ಮುಖೇನ ಆ ಭಗವಂತನನ್ನು ಮಂತ್ರ ಪ್ರಭಾವದಿಂದ ಸುಖವಾಗಿ ಎಚ್ಚರಗೊಳ್ಳುವಂತೆ ಆತನನ್ನು ಪ್ರಾರ್ಥಿಸಬೇಕು. ಅಂದರೆ ಏನು ಮಂತ್ರ ಪ್ರಭಾವ? ಜಗತ್ಸರ್ವಂ ದೈವಾಧೀನಂ, ಆ ದೈವಂ ಮಂತ್ರಾಧೀನಂ. ಹಾಗಾಗಿ ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಭಗವಂತನು ಎದ್ದೇಳುವ ದಿನದಂದು ನಾವು ಮಂತ್ರ ಮೂಲಕ ಸುಪ್ರಭಾತವನ್ನು ಹೇಳಿ ಆತನನ್ನು ಎಚ್ಚರಿಸುವಂಥದ್ದು ಕ್ರಮ. ಹಾಗೆ ಸುಪ್ರಭಾತವನ್ನು ಹೇಳಬೇಕು. ಭಗವಂತನ ಎದುರಿಗೆ ಚಾತುರ್ಮಾಸ ವೃತಕ್ಕೆ ಮಂಗಲವನ್ನು ಹಾಕಬೇಕು. ನಂತರ ತುಳಸಿ ವಿವಾಹವನ್ನು ಮಾಡಬೇಕು. ಭಗವಂತನು ಎಚ್ಚರಿಗೊಂಡ ನಂತರ ನಾವು ತುಳಸಿ ವಿವಾಹವನ್ನು ಮಾಡುವಂಥ ಕ್ರಮವಿದೆ. ಹೀಗೆ ಅದನ್ನು ನಾವು ಪ್ರಬೋಧೋತ್ಸವ ಅಂತ ಹೇಳ್ತೇವೆ. ಈ ಪ್ರಬೋಧೋತ್ಸವ ಅಂತ ಹೇಳುವಂಥದ್ದು ನಮಗೆ ಹೆಚ್ಚಾಗಿ ಜಾತ್ರೆಗಳು ಬಂದಾಗ ನಮ್ಮ ಕಿವಿಗೆ ಬೀಳ್ತದೆ. ಯಾಕಂದರೆ ದೇವರು ಶಯನದಿಂದ ಏಳುವಂಥ ದಿನ. ಉತ್ಸವಾದಿ ಕಾರ್ಯಕ್ರಮಗಳು ಮುಗಿದ ನಂತರ ದೇವರನ್ನು ನಾವು ಶಯನಕ್ಕೆ ಒಳಪಡುವಂಥದ್ದು. ಶಯನಗೊಂಡಂಥ ದೇವರನ್ನು ನಾವು ಬ್ರಹ್ಮ ಮುಹೂರ್ತದಲ್ಲಿ ನೀಲಾಂಜನ ಆರತಿ ಮಂಗಳ ವಾದ್ಯಗಳೊಂದಿಗೆ ಮಂತ್ರಘೋಷಗಳೊಂದಿಗೆ ಅಲ್ಲಿ ಎಚ್ಚರಗೊಳಿಸುವಂಥ ಕ್ರಮವಿದೆ. ಅದನ್ನು ನಾವು ಪ್ರಬೋಧೋತ್ಸವ ಅಂತ ಹೇಳ್ತೇವೆ. ಈ ಪ್ರಬೋಧೋತ್ಸವದಂಥ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡುವ ಪದ್ಧತಿಯು ನಮ್ಮ ಆಚರಣೆಯಲ್ಲಿ ಇದೆ. ಭಗವಂತನಿಗೂ ಮತ್ತು ತುಳಸಿ ದೇವಿಗೂ ಷೋಡಶೋಪಚಾರಗಳಿಂದ ಅಂದು ನಾವು ಪೂಜೆ ಮಾಡಬೇಕು. ಭಗವಂತನಾದಂಥ ವಿಷ್ಣುವನ್ನು ಪುರುಷ ಸೂಕ್ತದಿಂದಲೂ ತುಳಸಿ ದೇವಿಯನ್ನು ಸ್ತ್ರೀ ಸೂಕ್ತದಿಂದಲೂ ನಾವು ಅರ್ಚಿಸಬೇಕು. ಮಾತ್ರವಲ್ಲದೆ ಸುಮಂಗಲಿಯರನ್ನು ಕರೆತಂದು ಸುಮಂಗಲಿಯರಿಂದ ಮಂಗಳ ಆರತಿಯನ್ನು ಮಾಡಿಸಿ ಅರಸಿನ ಕುಂಕುಮ ಇತ್ಯಾದಿಗಳಿಂದ ಮಂಗಳ ಸ್ನಾನವನ್ನು ಮಾಡಿಸಿ ಅಲ್ಲಿ ಇದಂ ವಿಷ್ಣುಂ ಚರಣಂ ಪವಿತ್ರಂ ಎಂಬಂತೆ ಅಲ್ಲಿ ಅರ್ಚಿಸಿ ಅಲ್ಲಿ ನಾವೆಲ್ಲರೂ ಕೂಡ ಕುಟುಂಬ ಸಹಿತರಾಗಿ ತುಳಸಿಗೆ ಪ್ರದರ್ಶನೆಯನ್ನು ಬರುವಂಥದ್ದು. ತುಳಸಿಯನ್ನು ಪ್ರದರ್ಶನೆ ಬಂದ ನಂತರ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ ಅಲ್ಲಿ ದಾನ ದಕ್ಷಿಣೆಯನ್ನು ಕೊಟ್ಟು ಸಾಧ್ಯವಾದರೆ ಅಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡುವುದು ಅಲ್ಲಿ ಸಂಪ್ರದಾಯವಾಗಿರುತ್ತದೆ. ಹಾಗೆ ಉತ್ಥಾನ ದ್ವಾದಶಿಯಂದು ನೆಲ್ಲಿಕಾಯಿಯಿಂದ ಕೂಡಿದ ನೆಲ್ಲಿಯ ಕೊಂಬೆಯನ್ನು ನೆಟ್ಟು ಅದರ ಜೊತೆಯಲ್ಲಿ ತುಳಸಿಯನ್ನು ಶ್ರೀಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವ ಸಂಪ್ರದಾಯವನ್ನು ನಾವು ಕಂಡಿದ್ದೇವೆ. ಯಾಕಂದರೆ ನಾವು ದಿನನಿತ್ಯವೂ ತುಳಸಿಯನ್ನು ಪೂಜಿಸ್ತೇವೆ, ಆರಾಧಿಸುತ್ತೇವೆ. ಆದರೆ
ಈ ಉತ್ಥಾನ ದ್ವಾದಶಿಯ ಸಂದರ್ಭದಲ್ಲಿ ತುಳಸಿ ಗುಡದೊಂದಿಗೆ ಅಲ್ಲಿ ನೆಲ್ಲಿ ಗಿಡವನ್ನು ಅಂದರೆ ನೆಲ್ಲಿಕಾಯಿ ಸಹಿತವಾದಂಥ ಗಿಡವನ್ನು ನೆಟ್ಟು ಪೂಜಿಸುವುದು. ಅದರ ಜೊತೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜಿಸುವಂಥದ್ದು ಕ್ರಮ. ಕೃಷ್ಣನ ಮೂರ್ತಿ ಇಲ್ಲ ಅಂತಾದರೆ ಅವರವರ ಮನೆಯ ದೇವರನ್ನಾದರೂ ನಾವು ಆ ಸಂದರ್ಭದಲ್ಲಿ ಹೊರಗೆ ತಂದಿಟ್ಟು ತುಳಸಿ ಕಟ್ಟೆಯಲ್ಲಿಟ್ಟು ಪೂಜಿಸುವಂಥ ಕ್ರಮ ಉಂಟು, ಸಂಪ್ರದಾಯವಿದೆ. ಹೀಗೆ ಪೂಜಿಸುವಾಗ ನೆಲ್ಲಿಕಾಯಿಯನ್ನು ನಾವು ಹಣತೆಯಂತೆ ಮಾಡಿಕೊಂಡು ತುಪ್ಪದ ದೀಪ ಹಚ್ಚುವುದು ಶ್ರೇಷ್ಠವಾದಂಥ ಕ್ರಮ. ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತುಂಟು ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು. ಯಾಕೆ ಹಚ್ಚುವುದು ಅಂದರೆ ಇದು ದನದ ತುಪ್ಪದಿಂದ ಹಚ್ಚುವಂಥ ದೀಪ ಅಂತ ಹೇಳುವಂಥದ್ದು ಅಂದು ಬಹಳ ಶ್ರೇಷ್ಠವಾದಂಥ ಕ್ರಮ. ಅದನ್ನು ನಾವು ಆಚರಿಸಬೇಕು. ನೆಲ್ಲಿಕಾಯಿಯ ವಿಶೇಷತೆ. ಹಾಗಾದರೆ ಯಾಕೆ ನೆಲ್ಲಿಕಾಯಿ ಗಿಡವನ್ನು ತುಳಸಿ ಗಿಡದೊಂದಿಗೆ ದೇವರನ್ನು ಸಹಿತವಾಗಿ ಪೂಜೆಯನ್ನು ಮಾಡಬೇಕು ಅಂತ ಅದನ್ನು ಯಾಕೆ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ? ಇದರ ವಿಶೇಷತೆಯನ್ನು ನಾವು ನೋಡುವುದಾದರೆ ಆಕೆ ತಾಯಿಯಂತೆ ಮನುಷ್ಯರಲ್ಲಿ ಅದಕ್ಕೆ ವಾತ್ಸಲ್ಯ. ತುಳಸಿ ಗಿಡಕ್ಕೆ ಮನುಷ್ಯರಿಗೆ ಒಂದು ತಾಯಿಯು ಮಗನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾಳೋ ಹಾಗೆ ಆ ತುಳಸಿ ಗಿಡ ಅಂತ ಹೇಳುವಂಥದ್ದು ಕೂಡ ಮನುಷ್ಯರ ಮೇಲೆ ಅಪಾರವಾದಂಥ ಪ್ರೀತಿ. ಕೆಲವರಿಗೆ ವಿಚಿತ್ರ ಅನಿಸಬಹುದು, ಒಂದು ಸತ್ತಂಥ ಅಥವಾ ಒಂದು ಮರಕ್ಕೆ ಒಬ್ಬ ಮನುಷ್ಯನ ಮೇಲೆ ಹೇಗೆ ಪ್ರೀತಿ ಅಂತ. ಯಾಕಂದರೆ ಆ ನೆಲ್ಲಿ ಗಿಡ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಗಿಡ ಮರಗಳಿಗೂ ಕೂಡ ಸ್ಪಂದನೆ ಅಂತ ಹೇಳುವಂಥದ್ದು ಇದೆ. ಅವುಗಳಿಗೆ ಮಾತನಾಡಲಿಕ್ಕೆ ಬಾಯಿ ಇಲ್ಲದಿರ್ಬೋದು, ಆದರೆ ಸ್ಪಂದನೆ ಅಂತ ಹೇಳುವಂಥದ್ದು ಉಂಟು. ಯಾಕಂದರೆ ನೀವು ಒಂದು ಪ್ರಯೋಗವನ್ನು ಮಾಡಿ ನೋಡ್ಬೋದು. ಒಂದು ತೆಂಗಿನ ಮರವನ್ನು ನಮ್ಮ ಮನೆಯ ಜನರು ಇರುವಂಥ ಪರಿಸರದಲ್ಲಿ ನಡ್ಬೋದು, ಮತ್ತೊಂದು ಜನರ ಸಂಚಾರ ಇಲ್ಲದಂಥ ಕಡೆಯಲ್ಲಿ ನೀವು ನಡ್ಬೋದು. ನಟ್ಟು ನಮ್ಮ ಸಂಪರ್ಕದಲ್ಲಿರುವ ಜನರ ಸಂಪರ್ಕದಲ್ಲಿರುವಂಥ ತೆಂಗಿನ ಮರಕ್ಕೆ ನೀವು ನೀರು ಹಾಕುವುದು ಬೇಡ, ಗೊಬ್ಬರವನ್ನು ಹಾಕುವುದು ಬೇಡ, ಆದರೂ ಅದರಲ್ಲಿ ಫಲ ಅಂತ ಹೇಳುವಂಥದ್ದು ಚೆನ್ನಾಗಿ ಬರ್ತದೆ. ಅದೇ ನೀವು ಮತ್ತೊಂದು ಕಡೆಯಲ್ಲಿ ಜನಸಂಚಾರ ಇಲ್ಲದಂಥ ಪ್ರದೇಶದಲ್ಲಿ ತೆಂಗಿನ ಮರವನ್ನು ನೆಟ್ಟು ಅದಕ್ಕೆ ಯಥೇಚ್ಛವಾಗಿ ನೀರನ್ನು ಗೊಬ್ಬರವನ್ನು ಕೊಟ್ಟರೂ ಕೂಡ ಈ ಮರದಂತೆ ಅಲ್ಲಿ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಆ ಮರಗಳಿಗೂ ಕೂಡ ಜನರ ಸ್ಪಂದನೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದರಿಂದ ನಾವು ಹೆಚ್ಚಿನದಾದಂಥ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ನೆಲ್ಲಿ ಗಿಡಕ್ಕೆ ಮನುಷ್ಯರ ಮೇಲೆ ಅಪಾರವಾದಂಥ ಪ್ರೀತಿ, ವಾತ್ಸಲ್ಯ ಅಂತ ಹೇಳುವಂಥದ್ದು ಇದೆ. ಹಾಗೆ ನೆಲ್ಲಿಯ ನೀರನ್ನು ನಾವು ಕುಡಿದರೆ ಆಯಸ್ಸು ವೃದ್ಧಿಗೊಂಡುತ್ತದೆ. ಹಾಗೆ ಸ್ನಾನ ಮಾಡಿದವರಿಗೆ ಇಂದು ಧರ್ಮ ಸಂಗ್ರಹವಾಗುತ್ತದೆ. ಅಂತೂ ಈಗಿನ ಒಂದು ಸಂದರ್ಭದಲ್ಲಿ ಈಗ ನಮಗೊಂದು ಮಹಾಮಾರಿ ಕೊರೋನಾ ಅಂತ ಹೇಳುವಂಥದ್ದು ಉಂಟು. ಅದನ್ನು ಆ ಸಂದರ್ಭದಲ್ಲಿ ಈ ನೆಲ್ಲಿಯನ್ನು ತಿನ್ನುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚುತ್ತದೆ ಅಂತ ಪ್ರಾಜ್ಞರು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ನೆಲ್ಲಿಯ ಗಿಡ ಎಷ್ಟು ಶ್ರೇಷ್ಠತೆ ಎಂಬುದನ್ನು ನಾವು ಇಲ್ಲಿ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಸ್ನಾನ ಮಾಡಿದವರಿಗೆ ಧರ್ಮ ಸಂಗ್ರಹವಾಗುತ್ತದೆ. ದಾರಿದ್ರ್ಯವನ್ನು ನಾಶಪಡಿಸುವಂಥ ಶಕ್ತಿ ಈ ನೆಲ್ಲಿ ಗಿಡಕ್ಕಿದೆ. ಮತ್ತು ಕೊನೆಯಲ್ಲಿ ಇದು ಮೋಕ್ಷದಾಯಕ, ಮೋಕ್ಷವನ್ನು ಕರುಣಿಸುತ್ತದೆ. ವಿಘ್ನವನ್ನು ಪರಿಹರಿಸುವಂಥ ಶಕ್ತಿ ಈ ನೆಲ್ಲಿ ಗಿಡಕ್ಕೆ ಇದೆ. ಹಾಗೆ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಇದು ಪ್ರಿಯವಾದಂತಹ ಒಂದು ಮರವಾಗಿರುತ್ತದೆ. ಇಬ್ಬರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರವಾಗಿರುತ್ತದೆ. ಹಾಗಾದರೆ ಹೇಗೆ ಕಾರಣ? ಅದಕ್ಕೂ ಕಾರಣ ಏನಂದರೆ ಪಾರ್ವತಿ ದೇವಿಯ ಮಾತಿನಲ್ಲೇ ಕೇಳುವುದಾದರೆ ಪಾರ್ವತಿ ದೇವಿಯೂ ಹೇಳಿದಂತೆ ನೆಲ್ಲಿ ಗಿಡವನ್ನು ಅಮಲಕಿ ಗಿಡ ಅಂತೂ ಕೂಡ ಪರ್ಯಾಯವಾಗಿ ಹೇಳ್ತಾರೆ. ಅಂದರೆ ಲಕ್ಷ್ಮಿ ಮತ್ತು ಪಾರ್ವತಿ ಇಬ್ಬರೂ ಕೂಡ ಈ ಮರವನ್ನು ಬೆಳೆಸಿದರು. ಪ್ರಥಮವಾಗಿ ಅವರೇ ಇದನ್ನು ಆಚರಣೆಗೆ ತಂದದ್ದು. ಹಾಗಾದರೆ ಯಾವ ಸಂದರ್ಭ? ಒಮ್ಮೆ ಅವರಿವರು ಪ್ರಭಾಸದಲ್ಲಿ ಸೇರಿದಂಥ ಸಮಯದಲ್ಲಿ ಪರಸ್ಪರ ಲಕ್ಷ್ಮಿಗೆ ಶಿವನನ್ನು ಹಾಗೆ ಪಾರ್ವತಿಗೆ ವಿಷ್ಣುವನ್ನು ಪೂಜಿಸಬೇಕೆಂಬಂತಹ ಮನಸ್ಸಾಯಿತು. ಹಾಗಾಗಿ ಒಂದು ವಿಶಿಷ್ಟವಾದಂಥ ದ್ರವ್ಯದಿಂದ ಅರ್ಚಿಸಬೇಕು, ಪೂಜಿಸಬೇಕು ಅಂತ ಅವರು ಇಚ್ಛೆಪಟ್ಟಂಥ ಸಂದರ್ಭದಲ್ಲಿ ಅವರಿರುವರ ಕಣ್ಣಿನಿಂದ ಬಿದ್ದಂತಹ ಒಂದು ತೊಟ್ಟು ನೀರಿನಿಂದ ಈ ವೃಕ್ಷವು ಉತ್ಪತ್ತಿಯಾಯಿತು. ಭೂಮಿಗೆ ಬಿದ್ದಾಗ ಅಮಲಿಕಿ ಮರ ಅಂತ ಹೇಳುವಂಥದ್ದು, ನೆಲ್ಲಿ ಮರ ಅಂತ ಹೇಳುವಂಥದ್ದು ಅಲ್ಲಿ ಉತ್ಪತ್ತಿಯಾಯಿತು. ಹಾಗಾದರೆ ಅಮಲಕ ಎಂದರೆ ಜಲದಿಂದ ಹುಟ್ಟಿದ್ದು ಎಂಬಂಥ ಅರ್ಥವನ್ನು ನಾವು ಕಾಣಬಹುದು. ಆಗ ಎಲ್ಲ ದೇವತೆಗಳು ಮೇಲಿನಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು, ಮಂಗಲ ವಾದ್ಯವನ್ನು ಮಾಡಿದರು. ಋಷಿ ಮುನಿಗಳು ಇವರೆಲ್ಲರೂ ಕೂಡ ಸೇರಿದಂಥ ಸಂದರ್ಭದಲ್ಲಿ ಇಲ್ಲಿ ಆ ನೆಲ್ಲಿ ಗಿಡವನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಭಗವಂತನನ್ನು ಪಾರ್ವತಿಯು ಮತ್ತು ಲಕ್ಷ್ಮೀದೇವಿಯು ಅರ್ಚನೆಯನ್ನು ಮಾಡಿದಂಥ ವಿಶೇಷವಾದಂಥ ಸಂದರ್ಭದಲ್ಲಿ ಆಕೆ ಧಾತ್ರಿ ಎಂದು ಕರೆಯಲ್ಪಟ್ಟಳು. ಆಕೆ ವಿಶೇಷವಾಗಿ ಆನಂದವನ್ನು ಹೊಂದಿದಳು. ಮುಂದೆ ಅದನ್ನೇ ಹೇಳುವಂಥದ್ದು, ಗೋಗ್ರತಂ ಜ್ಞಾನಸಿದ್ಧ್ಯರ್ಥಂ ಮೋಕ್ಷಸಿದ್ಧ್ಯರ್ಥಮೇವ ಚ ಸಂಪದರ್ಥಂ ಯಶೋದರ್ಥಂಚ ತೈಲಂ ಪೀಡ ನಿವಾರಕಂ. ಹಾಗಾದರೆ ಇಲ್ಲಿ ಈ
ಒಂದು ಗಿಡದಿಂದ ಅಥವಾ ಈ ಒಂದು ಪೂಜನಾ ಕ್ರಮದಿಂದ ನೆಲ್ಲಿಕಾಯನ್ನು ಹಣತೆಯಂತೆ ಮಾಡಿ ಹಸುವಿನ ತುಪ್ಪದಿಂದ ಹಚ್ಚಿದ ದೀಪದಿಂದ ನಮ್ಮ ದರ್ಶನ ಭಾಗ್ಯದಿಂದ ಏನು ವಿಶೇಷತೆ ಲಭಿಸುತ್ತಂದರೆ ನಮ್ಮ ಎಲ್ಲ ಪೀಡೆಗಳನ್ನು ಪರಿಹಾರ ಮಾಡಿಸುವಂಥ ಶಕ್ತಿ ಇದಕ್ಕೆ ಇದೆ. ಹಾಗೆ ಜ್ಞಾನಸಿದ್ಧಿಗೆ ಇದು ಸಹಾಯವಾಗುತ್ತದೆ. ಇನ್ನು ಉತ್ಥಾನ ದ್ವಾದಶಿಯನ್ನು ತುಳಸಿ ಪೂಜೆಯನ್ನು ನೆಲ್ಲಿಗಿಡ ಜೊತೆ ಮಾಡುವುದು ಅಂದಿನ ವಿಶೇಷತೆ. ಯಾಕಂದರೆ ಈಗ ನಾನು ಹೇಳಿದಂಥ ವಿಚಾರದಿಂದ ಅದು ವಿಶೇಷತೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು. ಹಾಗೆ ತುಳಸಿಯ ಮಹಿಮೆ ನಾವು ಯಾಕಂದರೆ ಪ್ರತಿನಿತ್ಯವೂ ತುಳಸಿಯನ್ನು ಪೂಜೆ ಮಾಡುವುದರಿಂದ ತುಳಸಿಯ ಮಹಿಮೆಗೇನೆಂಬುದನ್ನು ನಾವು ಕಾಣಬೇಕಾಗ್ತದೆ. ತುಲಂ ಸ್ಯಾತಿತ್ತು ತುಳಸಿ ಇತಿ ಅಂತ ಅಂದರೆ ತುಲನೆಗೆ ನಿಲಕದ್ದೇ ತುಳಸಿ. ಯಾವುದೇ ಪುಷ್ಪದಿಂದಾಗಲಿ ಪತ್ರಕ್ಕಾಗಲಿ ಅದನ್ನು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಳಸಿ ಹೆಚ್ಚು ಇದು ಕಡಿಮೆ ಅಂತ ಅಂದರೆ ಭಗವಂತನಿಗೆ ತುಳಸಿಯ ಅರ್ಚನೆ ಇಲ್ಲದಿದ್ದರೆ ಪೂಜೆಯೇ ನಡೆಯುವುದಿಲ್ಲ. ಯಾವುದೇ ಪುಷ್ಪ ಇಲ್ಲದೆ ಇರಬಹುದು, ಯಾವುದು ಹೂವು ಸಿಗದಿದ್ದರೂ ದೇವರನ್ನು ಪೂಜೆ ಮಾಡಲಿಕ್ಕೆ, ಆದರೆ ತುಳಸಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ದೇವರನ್ನು ಪೂಜಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಪ್ರಾಜ್ಞರು ಹೇಳುವಂಥದ್ದು ತುಳಸಿಯಿಂದ ಶ್ರೇಷ್ಠತೆ, ಇದಕ್ಕೆ ತುಲನೆಯನ್ನು ಮಾಡಲಿಕ್ಕೇ ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ತುಳಸಿ ಎಂಬ ನಾಮಕರಣದಿಂದ ಅಲ್ಲಿ ಜ್ಞಾನಿಗಳು ಅದನ್ನು ಕರೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಯಾಕೆ ಇಷ್ಟೊಂದು ಪವಿತ್ರತೆ ಪಡೆಯಿತು, ತುಳಸಿ ಇಷ್ಟೊಂದು ಪವಿತ್ರತೆಯನ್ನು ಪಡೀಲಿಕ್ಕೆ ಕಾರಣವೇನು, ಇದನ್ನು ನಾವು ತಿಳಿಯುವುದಾದರೆ ತುಳಸಿ ವೃಕ್ಷದ ಮೂಲ ಭಾಗದಲ್ಲಿ ಎಲ್ಲ ತೀರ್ಥಗಳು ಸೇರಿಕೊಂಡಿವೆ. ಅಂದರೆ ನಾವೆಲ್ಲ ತೀರ್ಥಕ್ಷೇತ್ರಗಳನ್ನು ಮಾಡ್ತೇವೆ, ತೀರ್ಥಕ್ಷೇತ್ರಗಳನ್ನು ಸಂದರ್ಶನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ. ಆ ಎಲ್ಲ ತೀರ್ಥಕ್ಷೇತ್ರಗಳ ಆ ಪಾವಿತ್ರತೆ ಈ ತುಳಸಿ ಗಿಡದ ಬುಡದಲ್ಲಿ ಇದೆ. ಮಧ್ಯದಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯವಿದೆ. ಅಗ್ರಸ್ಥಾನದಲ್ಲಿ ಅಲ್ಲಿ ವೇದಗಳ ಸಾನ್ನಿಧ್ಯವಿದೆ. ಇಷ್ಟೊಂದು ಇರುವುದರಿಂದ ನಾವು ತುಳಸಿ ಗಿಡವನ್ನು ಪ್ರತಿನಿತ್ಯವೂ ವಂದಿಸಲೇಬೇಕು. ದೇವತೆಗಳ, ವೇದಗಳ, ಎಲ್ಲ ತೀರ್ಥಗಳ ಸಾನ್ನಿಧ್ಯ ಒಂದೇ ಕಡೆ ಇರುವುದರಿಂದ ನಾವು ದಿನನಿತ್ಯವೂ ಮನೆಯ ಎದುರುಗಡೆಯಲ್ಲಿ ತುಳಸಿ ಗಿಡವನ್ನು ಎತ್ತಿ ಅಲ್ಲಿ ನೆಟ್ಟು ಅಲ್ಲಿ ಪೂಜಿಸುವಂಥ ಸಂಪ್ರದಾಯ ಬೆಳೆದು ಬಂತು. ಹಾಗೆ ಯಸ್ಮಿನ್ ಗ್ರಹೇ ದ್ವಿಜಶ್ರೇಷ್ಠ ತುಳಸೀತು ಮೃತ್ತಿಕ ತತ್ರೈವ ಗೋಪ ಸರ್ಪಂತಿ ಭೂತಲೇ ಯಮಕಿಂಕರ ಅಂತ. ಅಂದರೆ ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಎದ್ದು ತುಳಸಿಯನ್ನು ಪೂಜೆ ಮಾಡುವುದು ಅಂದರೆ ಈ ಸಣ್ಣ ಕಾರ್ಯದಿಂದ, ತುಳಸಿಯನ್ನು ಪೂಜೆ ಮಾಡುವುದಂದರೆ ಏನು ದೊಡ್ಡ ಕೆಲಸ ಅಂತಲ್ಲ. ಈ ಸಣ್ಣ ಕಾರ್ಯವನ್ನು ನಾವು ಮಾಡಿತು ಅಂತಾದರೆ ಅತಿ ಸಣ್ಣದಾದಂಥ ಈ ಪುಣ್ಯ ಕಾರ್ಯವು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ. ಅಷ್ಟು ಮಾತ್ರವಲ್ಲದೆ ಯಾರು ತುಳಸಿ ಪೂಜೆಯನ್ನು ಮಾಡುವರೋ, ತುಳಸಿ ಬಗ್ಗೆ ಕೇಳುವರೋ ಮತ್ತು ಒಂದು ಬಾರಿಯಾದರೂ ತುಳಸಿಯ ನಾಮ ಸಂಕೀರ್ತನೆಯನ್ನು ಮಾಡುತ್ತಾರೋ ಅವರಿಗೆ ವಿಷ್ಣು ಪದವು ಪ್ರಾಪ್ತಿವಾಗುತ್ತದಂತೆ. ತುಳಸಿಯ ಬಗ್ಗೆ ನಾವು ಈಗ ಪ್ರವಚನವನ್ನು ಮಾಡ್ತೇವೆ, ವಿಷಯವನ್ನು ಹೇಳ್ತೇವೆ. ಇದನ್ನು ಕೇಳಿಸಿಕೊಂಡಾಗ ಅದು ಕೂಡ ಅತ್ಯಂತ ಪುಣ್ಯಕರವಾದುದು. ತುಳಸಿಯ ನಾಮ ಸ್ಮರಣೆಯನ್ನು ಮನಸ್ಸಿನಲ್ಲಿ ಹೇಳುವುದರಿಂದಲೂ ಕೂಡ ವಿಷ್ಣು ಪದವಿ ಪ್ರಾಪ್ತವಾಗುತ್ತದೆ ಎಂಬುದಾಗಿ ಅಲ್ಲಿ ಪ್ರಾಜ್ಞರು ಹೇಳ್ತಾರೆ. ಹಾಗೆ ಪೂಜೆಗಾಗಿ ತುಳಸಿಯನ್ನು ನಾವು ಹೇಗೆ ಕೊಯ್ಯಬೇಕು, ತುಳಸಿ ಪೂಜೆ ಮಾಡಬೇಕು ಅಂಥೇಳಿ ಬೇಕಂದಾಗೆಲ್ಲ ಕೊಯ್ಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಪರ್ವಕಾಲಗಳಲ್ಲಿ ಕೊಯ್ಬೋದು, ಅಮಾವಾಸ್ಯೆ, ಸಂಕ್ರಮಣ, ಗ್ರಹಣ ಇತ್ಯಾದಿ ಕಾಲಗಳಲ್ಲಿ, ಹಾಗೆ ಸೂತಕಾದಿಗಳಲ್ಲಿ, ಇಂಥ ಸಂದರ್ಭದಲ್ಲಿ ತುಳಸಿಯನ್ನು ನಾವು ಕೊಯ್ಲಿಕ್ಕೆ ಹೋಗಬಾರ್ದು. ಹಾಗೆ ಉಪನಯನ ಆದವನು ಮಾತ್ರ ಕೊಯ್ಯಬೇಕು. ಉಪನಯನ ಆಗಲಿಲ್ಲ ಅಂತಾದರೆ ಅವನಿಗೆ ತುಳಸಿಯನ್ನು ಕೊಯ್ಯುವಂಥ ಅಧಿಕಾರ ಇಲ್ಲ. ಹಾಗೆ ತುಳಸಿಯನ್ನು ಕೊಯ್ಯುವಂಥ ಸಂದರ್ಭದಲ್ಲಿ ರಾಮನಾಮ ಸ್ಮರಣೆಯನ್ನು ಮಾಡಬೇಕು. ಈ ನಿಯಮವನ್ನು ಆಚರಿಸುವುದರಿಂದ ಆತನಿಗೆ ಶ್ರೇಷ್ಠತೆ ಬರ್ತದೆ. ಹಾಗಾದರೆ ಅದನ್ನು ಮೀರಿ ನಾವು ಆಚರಣೆ ತಂದರೆ ಬ್ರಹ್ಮಹತ್ಯಾ ದೋಷದಂತಹ ಪಾತಕ ನಮಗೆ ಬರ್ತದೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕು. ಹಾಗಾಗಿ ಆತನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ವಿನಾಶ ಉಂಟಾಗುವುದಿಲ್ಲ. ನಾವು ಇದನ್ನು ಅರಿತು ಆಚರಿಸಬೇಕು. ಹಾಗೆಯೇ ದ್ವಾದಶಾಂ ಕಾರ್ತಿಕೇ ಮಾಸೆ ಸಹಸ್ರೈ ತುಳಸೀದಲೈ ಅಂತ, ಇದು ಬಹಳ ವಿಶೇಷ. ಉತ್ಥಾನ ದ್ವಾದಶಿಯ ಈ ಪರ್ವಕಾಲದಲ್ಲಿ ತುಳಸಿಯನ್ನು ಸಹಸ್ರ ನಾಮಾವಳಿಗಳಿಂದ ತುಳಸಿಯನ್ನು ಭಗವಂತನಿಗೆ ಅರ್ಪಿಸಿ ಆ ದಿನದಂದು ಪೂಜೆಯನ್ನು ನಾವು ಮಾಡಿತಂತಾದರೆ ಇದರಿಂದ ನಾವು ಪಾಪ ಮುಕ್ತನಾಗುವುದಲ್ಲದೆ ಪಾಪವಿಲ್ಲದ ಮನಸ್ಸಿನಲ್ಲಿ ಭಕ್ತಿಯು ಭದ್ರವಾಗುತ್ತದೆ. ಒಂದು ತಂಬಿಗೆ ಉಂಟು ಅಂತ ಇಟ್ಟುಕೊಳ್ಳಿ. ಆ ನೀರಿಗೆ ತಂಬಿನಲ್ಲಿ ಮತ್ತೊಂದು ಲೋಟ ನೀವು ಹಾಲು ಹಾಕಬೇಕಾದ್ರೆ ತುಂಬಿದ ತಂಬಿಗೆ ನೀರನ್ನು ತೆಗೆಯದೆ ಮತ್ತೆ ಹಾಲನ್ನು ಹಾಕಲಿಕ್ಕೆ ಅದು ಚೆಲ್ಲಿ ಹೋಗ್ತದೆ. ಹಾಗೆ ನಮ್ಮ ಈ ಮನಸ್ಸು ಅಂತೇಳುವಂಥದ್ದರಲ್ಲಿ ಪಾಪ ಇತ್ಯಾದಿಗಳು ತುಂಬಿಕೊಂಡು ಇದ್ದರೆ ಆ ಪುಣ್ಯ ಅಂತೇಳುವಂಥದ್ದು ಬಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅದನ್ನೇ ಹೇಳುವಂಥದ್ದು, ಮನಸ್ಸಿನಲ್ಲಿ ಭಕ್ತಿಯು ಭದ್ರವಾದಾಗ ಕ್ರಮವಾಗಿ ಸಂಸಾರದಿಂದ ಆತ ಮುಕ್ತನಾಗ್ತಾನೆ, ಆಧ್ಯಾತ್ಮಿಕತೆ ಬರ್ತದೆ. ಈ ಲೌಕಿಕ ಜೀವನ ಅಂತೇಳುವಂಥದ್ದು ಅದು ನಶ್ವರ ಅಂತ ಹೇಳುವಂಥ ಮನಸ್ಸಿಗೆ ಭಾವನೆ ಬರ್ತದೆ.
ಹಾಗಾಗಿ ಅಲ್ಲಿ ವೈರಾಗ್ಯ ಬಂದು ಅವನ ಜೀವನ ಮುಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗ್ತದೆ. ತುಳಸಿಯ ಜನನದ ಕಥನೆ ಏನಂದರೆ ಸಮುದ್ರ ಮಥನದ ಕಾಲ. ಹಾಗಾದರೆ ತುಳಸಿಯು ಹೇಗೆ ಅವತರಿಸಿತು? ಇದೊಂದು ಬಹಳ ವಿಶಿಷ್ಟವಾದಂಥ ಕತೆ. ಹಾಗೆ ತುಳಸಿಯ ಕತೆ ಅಂತೇಳಿದರೆ ಸಮುದ್ರ ಮಥನದ ಕಾಲದಲ್ಲಿ ತುಳಸಿಯು ಅಲ್ಲಿ ಉತ್ಪನ್ನವಾಗುವಂಥದ್ದು. ಹೇಗೆಂದರೆ ಆ ಭಗವಂತನಿಗೆ ಅಲ್ಲಿ ಅಮೃತವು ಉತ್ಪತ್ತಿಯಾಯಿತು ಅಂತ ಹೇಳಿದಾಗ ಅಲ್ಲಿ ಬಹಳ ಸಂತೋಷ ಆಗ್ತದಂತೆ. ಕಣ್ಣಿನಲ್ಲಿ ಆನಂದ ಬಾಷ್ಪ ಉಂಟಾಗ್ತದಂತೆ. ಅದು ಅಮೃತ ಕಲಶದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಆಗ ತುಳಸಿಯು ಅಂದರೆ ತುಳಸಿಯ ಉತ್ಪತ್ತಿ ಆಗುವಂಥದ್ದು. ಆಗ ಭಗವಂತನಿಗೆ ಅತ್ಯಂತ ಸಂತೋಷ ಆಗ್ತದೆ. ಸಂತೋಷಗೊಂಡಂಥ ಆತ ಶ್ಯಾಮಲ ವರ್ಣದ ತುಳಸಿಯಲ್ಲಿ ಅಲ್ಲಿ ಏನಾದರೂ ನೀನು ವರವನ್ನು ಕೇಳು, ಯಾಕಂದರೆ ನನ್ನ ಸಂತೋಷದಿಂದ ನೀನು ಉತ್ಪತ್ತಿಯಾದವಳು, ನನ್ನ ಸಂತೋಷದಿಂದ ನೀನು ಹುಟ್ಟಿದವಳು, ಹಾಗಾಗಿ ಏನಾದರೂ ವರವನ್ನು ಕೇಳು ಅಂತ ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ತುಳಸಿ ಕೇಳುವುದೇನೆಂದರೆ, ಈ ಭೂಲೋಕದಲ್ಲಿ ಮಾನವರು ಪಾಪಕರ್ಮಿಗಳು, ತಮ್ಮ ಲೌಕಿಕ ಜೀವನದ ಅಭಿಲಾಷೆಗಾಗಿ ಅನೇಕ ಪಾಪ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಅಂಥವರು ನನ್ನ ಸೇವೆಯನ್ನು ಮಾಡುತ್ತಾ ನಿನ್ನನ್ನು ಅರ್ಚಿಸಿದ್ರು ಅಂತಾದರೆ ಅವರ ಪಾಪಗಳನ್ನು ಕಳಿಬೇಕು. ಹಾಗೆ ಮರಣದ ಕಾಲದ ಸಂದರ್ಭದಲ್ಲಿ ನನ್ನ ತುಳಸಿಯನ್ನು ಯಾರು ತಿನ್ನುತ್ತಾರೋ ಅಥವಾ ತುಳಸಿ ತೀರ್ಥವನ್ನು ಯಾರು ಸೇವಿಸ್ತಾರೋ ಅವರಿಗೆ ಕೈವಲ್ಯ ಪದವಿಯನ್ನು ಪಡಿಬೇಕು, ವಿಷ್ಣು ಸಾನ್ನಿಧ್ಯವನ್ನು ಸಿಗಬೇಕು, ಅರ್ಥಾತ್ ಮೋಕ್ಷವು ಸಿಗಬೇಕು. ಅಂಥ ವರವನ್ನು ನೀನು ಕರುಣಿಸಬೇಕು ಅಂತ ಅಲ್ಲಿ ಭಗವಂತನಲ್ಲಿ ವರವನ್ನು ಕೇಳಿದ ಮೇರೆಗೆ ಅಲ್ಲಿ ಭಗವಂತ ಅಲ್ಲಿ ತಥಾಸ್ತು ಎಂಬುದಾಗಿ ಅಲ್ಲಿ ಕಥೆಯನ್ನು ಹೇಳುವಂಥದ್ದು. ಹಾಗೆ ಈ ತುಳಸಿಯ ಸೇವೆಯನ್ನು ಮಾಡುವುದರಿಂದ ನಾವು ವಿಶೇಷವಾದಂತಹ ವಿಚಾರರಲ್ಲೂ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು. ಅಂದು ಈ ತುಳಸಿಯ ಮತ್ತು ವಿಷ್ಣುವಿನ ಮಹಾತ್ಮೆಯನ್ನು ಬ್ರಾಹ್ಮಣರಿಂದ ನಾವು ಕೇಳಬೇಕಂತೆ. ಹಾಗೆ ಅದನ್ನು ಆಚರಿಸಬೇಕು. ಯಾರೇ ತುಳಸಿ ಗಂಧವನ್ನು ಆಘ್ರಾಣಿಸುವರೋ ಅವರ ನಾಸಿಕಾಗ್ರಗಳಿಂದ ಪರಮಾತ್ಮನೇ ದೇಹವನ್ನು ಪ್ರವೇಶ ಮಾಡ್ತಾನಂತೆ. ಹಾಗೆ ಇದು ತುಳಸಿಯ ಪ್ರಭಾವ. ಹಾಗೆ ತುಳಸಿ ಚರಿತೆಯನ್ನು ಶ್ರದ್ಧಾ ಕಾಲದಲ್ಲಿ ಕೇಳಬೇಕು. ನಾವು ಮನೆಯಲ್ಲಿ ಹಿರಿಯರ ಶ್ರಾದ್ದವನ್ನು ಮಾಡುವಾಗ ಕೇಳಿದಾಗ ನಮ್ಮ ಹಿರಿಯರು ಇದರಿಂದ ಸಂಪ್ರೀತರಾಗ್ತಾರೆ, ನಮಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಹಾಗೆ ಪುತ್ರ ಪ್ರಾಪ್ತಿಗಾಗಿ ತುಳಸಿ ಪೂಜೆ ಶ್ರೇಷ್ಠವಾದದ್ದು. ಯಾರಿಗಾದರೂ ಮಕ್ಕಳಾಗಲಿಲ್ಲ ಅಂದರೆ ತುಳಸಿ ಪೂಜೆಯಿಂದ ಅದನ್ನು ಶ್ರೇಷ್ಠತೆಯನ್ನು ಪಡೆಯಬಹುದು. ಹಾಗೆ ತುಳಸಿ ಪೂಜನೆಯಿಂದ ದುರಾಚಾರಿಗಳು ಪಾಪದಿಂದ ಮುಕ್ತರಾಗುತ್ತಾರೆ, ಸಜ್ಜನರು ವಿಶೇಷವಾದ ಪುಣ್ಯಕ್ಕೆ ಭಾಜನರಾಗುತ್ತಾರೆ, ಅವಿದ್ಯಾವಂತರು ವಿದ್ಯಾವಂತರಾಗ್ತಾರೆ, ವಿದ್ವಾಂಸ ಸಂಪನ್ನರಾಗುತ್ತಾರೆ, ದರಿದ್ರರು ಶ್ರೀಮಂತರಾಗುತ್ತಾರೆ, ಕ್ಷತ್ರಿಯರು ರಾಜ್ಯವನ್ನು ಗೆಲ್ಲುತ್ತಾರೆ, ವೈಶ್ಯರು ಹೆಚ್ಚಿನದಾದಂತಹ ವ್ಯಾಪಾರವನ್ನು ಮಾಡಿ ಲಾಭದಾಯಕವಾದಂತಹ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಪ್ರವಚನವನ್ನು ಕೇಳಿದಂಥ ಸದ್ಭಕ್ತರೆಲ್ಲರಿಗೂ ಕೂಡ ಆ ತುಳಸಿ ಮಾತೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಪರ್ವಕಾಲದಲ್ಲಿ ಅವರ ಮನಸ್ಸಿನಲ್ಲಿ ಏನೆಲ್ಲ ಆಗಬೇಕು ಅಂತ ಇರ್ತದೆ, ತುಳಸಿ ದೇವಿಯನ್ನು ಈ ಉತ್ಥಾನ ದ್ವಾದಶಿ ಎಂದು ಆಚರಿಸುವ ಮೂಲಕ ಅವರ ಮನದ ಎಲ್ಲ ಇಷ್ಟಾರ್ಥಗಳೂ ಕೂಡ ಈಡೇರಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.